ಉದ್ದೇಶಿಸಲಾಗಿತ್ತು ಅಂತ ಮಾತಾಡ್ತಾರೆ. ಯಾವುದು ಪಾಕಿಸ್ತಾನದ ಯುದ್ಧ ಬೇಡ ಹೇಳಿಕೆ ತೀರ್ಪಿಸಿದ್ರು ಅವರು. ನೋಡಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇವತ್ತು ಯುದ್ಧ ಅಂದಮೇಲೆ ಇವತ್ತು ದಿವಸ ಎರಡೂ ಕಡೆ ಇವತ್ತು ದಿವಸ ಹಾನಿ ಆಗ್ತದೆ. ಅದರ ಅರ್ಥ ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡಲೇಬೇಕು. ಇವ್ರು ಪಾಕಿಸ್ತಾನವ್ರನ್ನ ನಾವು ಇವ್ರನ್ನ ಹತ್ತಿಕ್ಕಲೇಬೇಕು, ಇವ್ರನ್ನ ವೈಪೌಟೇ ಮಾಡಬೇಕು ಇವ್ರನ್ನ. ಆದರೆ ಇವತ್ತು ದಿವಸ ಎರಡೂ ಕಡೆ ಹಾನಿ ಆಗ್ತದೆ, ಯುದ್ಧದಿಂದ ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶದಿಂದ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ. ಯಾಕಂದ್ರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ, ಅವ್ರ ಹತ್ರ ನ್ಯೂಕ್ಲಿಯರ್ ಇದು ಇದೆ. ಹೀಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ನಾವು ಯುದ್ಧ ಮಾಡಲೇಬೇಕು, ಅದ್ರಿಗೆ ಎರಡು ಮಾತಿಲ್ಲ. ಭಾಳ ಎಚ್ಚರಿಕೆಯಿಂದ ಭಾಳ ಇದರಿಂದ ಮಾಡಬೇಕು, ಅದು ಬೊಮ್ರಂಗ್ ಆಗಬಾರ್ದು. ಆದರೆ ಇದನ್ನು ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಗಾಂಧಿಯವರು ಯಾವ ರೀತಿ ಮಾಡಿದರು ಆ ರೀತಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ವಿಶ್ವಾಸಕ್ಕೆ ಇಟ್ಟುಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೇನು ಹಾನಿ ಆಗಬಾರ್ದು, ನಮ್ಮ ಜನರಿಗೇನು ಹಾನಿ ಆಗಬಾರ್ದು, ಆ ರೀತಿ ಇವತ್ತೊಂದು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗಲೇಬೇಕು. ಹಿಂದಕ್ಕೆ ಬಾಲಾಕೋಟ್ ಆಗಿದೆ, ಇದು ಆಗಿದೆ, ಅವೆಲ್ಲ ಆಗಿದವು, ಸ್ಟ್ರೈಕ್ಸ್ ಅನೇಕ ಆಗಿದವು. ಮತ್ತು ಇದು ಮೊದಲೇ ಬಾರಿ ಅಲ್ಲ. ಇದು ಮುಂಬೈನಲ್ಲಿ ಇವರು ದಾಳಿ ಮಾಡಿದರು, ಈ ಹೇಡಿ ಕೃತ್ಯನ. ಅಮೇರಿಕಾದಲ್ಲಿಯೂ ಕೂಡ ಮಾಡಿದರು, ಮನೆ ಪುಲ್ವಾಮಾ ಮಾಡಿದರು. ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು. ಹಿಂದೆಲ್ಲೇ ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು, ನಾವು ಯುದ್ಧ ಮಾಡಲೇಬೇಕು. ಆದರೆ ನಾವು ಭಾಳಷ್ಟು ಎಚ್ಚರಿಕೆಯಿಂದ, ಭಾಳಷ್ಟು ಶಿಸ್ತಿನಿಂದ, ಭಾಳಷ್ಟು ಪರಿಣಾಮಕಾರಿಯಾಗಿ ನಾವು ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸದೆ ಬಿಡಬೇಕು. ಅದೇ ಅದನ್ನೇ ಅದಕ್ಕೆ ಇರುತ್ತದಲ್ಲ, ನಾನು ಅದೇ ಹೇಳ್ತೀನಿ. ಅದಕ್ಕೆ ನಾವು ಕಾಶಿಯಸ್ ಆಗಬೇಕು. ಅದನ್ನೆಲ್ಲನೂ ಕೂಡ ಪ್ರಿಕಾಷನರಿ ಏನೇನು ನಾವು ಅದನ್ನು ತೆಗೆದುಕೊಂಡು ಮಾಡಬೇಕು. ಅವ್ರು ಅದೇ ಹಂಚಿಕೆ ಆಗ್ತಾರೆ, ಅಣುಬಾಂಬದ ಹಂಚಿಕೆ ಆಗ್ತಾರೆ ಏನ್ರಿ. ಅದೇನು ಅಣುಬಾಂಬವನ್ನು ಇದನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಭಾರತಕ್ಕೆ ಶಕ್ತಿ ಇದೆ. ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡಬೇಕು. ನಾ ಇದನ್ನು ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ, ಇದು ನಾವು ಮಾತಾಡುವಂಥದ್ದಲ್ಲ, ನೀವು ಮಾತಾಡುವಂಥದ್ದಲ್ಲ ಅಷ್ಟೇ. ಒಟ್ಟು ಪಾಕಿಸ್ತಾನನ ಸದೆ ಬಡಿಬೇಕು. ಇಂದಿರಾ ಗಾಂಧಿ ಅವರು ಹೇಗೆ ಕ್ರಮ ಕೈಗೊಂಡಿದ್ರು ಹಿಂದೆ, ಆ ರೀತಿ ಒಂದು ದಿಟ್ಟ ಕ್ರಮ ಮೋದಿಯವರಿಂದ ಆಗಬೇಕು, ಕೇಂದ್ರ ಸರ್ಕಾರದಿಂದ ಆಗಬೇಕು. ಅದಕ್ಕೆ ನಮ್ಮ ನಾವು 140 ಕೋಟಿ ಜನ ಇವತ್ತು ಪ್ರಧಾನಮಂತ್ರಿಯವ್ರ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಜೊತೆಗಿದ್ದಾರೆ. ಆರೋ ಸಿದ್ದರಾಮಯ್ಯನವ್ರು ಹೇಳುವಂಥ ಅರ್ಥ ಬೇರೆ, ನೀವು ತಿಳ್ಕೊಂಡಂಥದ್ದು ಅರ್ಥ ಬೇರೆ. ಇದಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿದೆ.